ಹಿರಿಯ ಶಾಸಕರಂತ ಲಕ್ಷ್ಮಣ್ ಸವದಿ ಅವರು ನಮ್ಮ ಜೊತೆ ನೇರವಾಗಿ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಆದಿತ್ಯ ಠಾಕ್ರೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಬೆಳಗಾವಿಯನ್ನ ಕೇಂದ್ರಾಡಳಿತ ಪ್ರದೇಶವಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿದ್ದಾರೆ. ನಾವು ಕೂಡ ಇವತ್ತು ಅಧಿವೇಶನ ನಡೀತಾ ಇದೆ. ಈ ಅಧಿವೇಶನ ಸಂದರ್ಭದಲ್ಲಿ ಮಹಾರಾಷ್ಟ್ರ ಸರ್ಕಾರಕ್ಕೆ ನಾವು ಆಗ್ರಹ ಮಾಡುತ್ತೀವಿ, ಮೊದಲು ಮುಂಬೈ ನಗರವನ್ನ ಕೇಂದ್ರಾಡಳಿತ ಪ್ರದೇಶ ಅಂತ ಘೋಷಣೆ ಮಾಡಿದ ಮೇಲೆ ಅದರ ಬಗ್ಗೆ ನಾವು ಚಿಂತನೆ ಇಲ್ಲಿ ಮಾಡ್ತೀವಿ. ಸರ್, ಈ ಒಂದು ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಪದೇ ಪದೇ ಈ ರೀತಿಯ ಒಂದು ಜನಾಕ್ರೋಶ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಜನ ಆಕ್ರೋಶಗೋಸ್ಕರ ಅಲ್ಲ, ಅದು ಅವರು ತಮ್ಮ ವಯಸ್ಸು ಸಣ್ಣದಿದೆಯಲ್ಲ, ಮುಂದೆ ಹೆಸರು ಪ್ರಚಲಿತ ಆಗ್ಬೇಕಲ್ಲ, ಆ ರಾಜ್ಯದಲ್ಲಿ ಮತ್ತು ಬೇರೆ ರಾಜ್ಯದಲ್ಲಿ ಅವ್ರ ಹೆಸರು ಗುರುತಾಗ್ಬೇಕಲ್ಲ. ಈಗ ಆ ಒಂದು ಹೇಳಿಕೆ ಕೊಡದೇ ಇದ್ರೆ ನೀವು ಯಾರು ನಾನು ಕೇಳ್ತಿರ್ಲಿಲ್ಲ. ತನ್ನ ಪ್ರಚಾರಕ್ಕಾಗಿ ತನ್ನ ತೀಟಿಗಾಗಿ ಮಾಡ್ಕೊಳ್ತಕ್ಕಂಥ ಕೆಲಸ ಇದೆ. ಅಂದ್ರೆ ಈಗ ಮುಂಬೈಯನ್ನು ಕೂಡ ಘೋಷಣೆ ಮಾಡಿ ಕೇಂದ್ರಾಡಳಿತ ಪ್ರದೇಶ ಅಂತ ಹೇಳಕ್ ಮಾಡ್ತಿರೋರಿಗೆ ಮತ್ತೆ ಅಂತ ಕೇಳಿದ್ರೆ ನಾವು ಅದನ್ನ ಕೇಳಬೇಕಾಗುತ್ತೆ. ಯಾಕಂದ್ರೆ ನಾವು 6 ಜಿಲ್ಲೆಯವರು ಮೊದಲು ಮುಂಬೈ ಕರ್ನಾಟಕದಲ್ಲೂ ಇದ್ದವರು, ನಮ್ಮ ಪಾಲನೆ ಬಿಟ್ಟು ನಾವು ಹಂಗೆ ಬಂದಿದೀವಿ. ಈಗ ನಮ್ಮ ಪಾಲ ನಾವು ಕೇಳ್ತೀವಿ. ಬೆಳಗಾವಿ ನಮ್ದು ಅಂತ ಹಿಂದೆಯಿಂದ ಕೂಡ ಒಂದಷ್ಟು ಮಹಾರಾಷ್ಟ್ರ ನಾಯಕರು ಹೇಳ್ತಾನೆ ಬಂದಿದ್ರು. ಅವರು ಬೆಳಗಾವಿ ನಮ್ಮದಂತಾರೆ, ನಾವು ಮುಂಬೈ ನಮ್ಮದಂತೀವಿ. ತೀರ್ಮಾನ ಆಗ್ಲಿ. ಅಂದ್ರೆ ಇದು ಪ್ರಚಾರಕ್ಕೋಸ್ಕರ ನೀಡಿರುವಂತ ಹೇಳಿಕೆ ಅಂತೀರಿ ನೀವು? 100%. ಇದು ಕರ್ನಾಟಕದ ಅವಿಭಾಜ್ಯ ಅಂಗ. ಬೆಳಗಾವಿ ಸುವರ್ಣ ಸೌಧ ಕಟ್ಟಿವಿ, ಅಧಿವೇಶನ ನಡೆಸ್ತಾ ಇದ್ದೀವಿ. ಈ ಭಾಗದ ಗಂಡು ಮೆಟ್ಟಿನ ನೆಲ ಇದು. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ ಕೆಚ್ಚೆದ ಚೆನ್ನಮ್ಮನ ನಾಡು ಇದು. ಬೆಳಗಾವಿ ತಂಟೆಗೆ ಬರಬೇಡಿ ಅನ್ನೋ ಒಂದು ಎಚ್ಚರಿಕೆ ಕೊಡ್ತಿದ್ದೀರಿ. ಹಾಗಾದ್ರೆ 100 ಸಲ ಕೊಡ್ತೀವಿ, ಒಂದೇ ಸಲ ಅಲ್ಲ 100 ಸಲ ಕೊಡ್ತೀವಿ. ಹುಷಾರಂತ ಹೇಳ್ಬೇಕಾಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.